ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ಮಾತನಾಡಿಸ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ, ನೀವು ಕರೆ ಮಾಡಿದಾಗ ಡೇಟ್ ಆಫ್ ಬರ್ತ್ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಹಾಗೆ ನಿಮ್ಮ ಪ್ರಶ್ನೆ ಸ್ಫುಟವಾಗಿದ್ದರೆ ಒಳ್ಳೆಯದು. ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿ ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಸ್ಪಷ್ಟವಾಗಿ ಕೇಳಬಹುದು. ಎಸ್, ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್, ರೇಣುಕಾ ಪಾಟೀಲ್ ಅಂತ ಕರಡಿಗುದಿಂದ ಫೋನ್ ಮಾಡುದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ರೇಣುಕಾ? ನಮ್ ಬಗ್ಗೆ ಒಂದ್ ಸೈಟ್ ತಗೊಂಡಿದ್ದೇವ್ರಿ ಮೇಡಮ್. ಅದ ಜಾಗ ತಕರಾರ್ ಮಾಡತಾರ್ರಿ. ಅದಕ್ಕ ಅದ ಕೋರ್ಟ್ ಮುಖಾಂತರ ಬಗೆಹರಿತೈತ್ರಿ, ಇಲ್ಲೇ ಮುಗಿತೈತಿ ಅಂತ ಕೇಳ್ಬೇಕಂದ್ರೆ ರೇಣುಕಾ ಅವರೇ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 21 ರೀ ಮೇಡಮ್. 21. ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಕೇಸ್ ವಿಚಾರ ಏನು? ಅಂದ್ರ ಇದನ್ನ ಸೈಟ್ ತಗೊಂಡಿದಾರೆ ಸರ್. ಅದ ಕೊಟ್ಟ ಮಾಲಕ್ ಬ್ಯಾರೆ ಅವ್ರ ತಕರಾರ್ ಮಾಡತಾರ್ರಿ. ಬೇರೆ ಈಗ ಸೈಟ್ ಅಂದ್ರೆ ನಿಮ್ದೇನಾ? ಹಾ, ನಮ್ದ ಸೈಟ್ ರೀ. ಅದ್ರ ಕಾಗದ್ದಾಗ ಇದ್ದಷ್ಟ ಇಲ್ಲ, ಬಾಜುದವ್ರ ತಕರಾರ್ ಮಾಡತಾರ್ರಿ. ಅದ ಕೋರ್ಟ್ ಮುಖಾಂತರ ಬಗೆಹರಿತೈತ್ರಿ. ಅಂದ್ರ ಕೋರ್ಟಿಗೆ ಹಾಕ್ಬೋದೋ ಏನ್ ಬ್ಯಾಡೋ ಅಂತ ಕೇಳಾಕ್ರಿ. 4ನೇ ಮನೆ, 10ನೇ ಮನೆ. 4ನೇ ಮನೆ ಲಿಟಿಗೇಷನ್ ರೂಪದಲ್ಲಿ ನೋಡಿದ್ರೆ 10. ಕೋರ್ಟ್ಗೆ ಹಾಕಿದ್ರೆ ಒಳ್ಳೆಯದು. 10ನೇ ಮನೆ ಇಲ್ಲಿ ನಿಮಗೆ ರಾಹುವಿನಲ್ಲಿ ಬಂದಿದೆ ಅಂದರೆ ಅವರು ಅರ್ಧ ಕಮ್ಮಿ ಮಾಡ್ತಾರೆ, ಪೂರ್ತಿ ಗಲಾಟೆ ಕಮ್ಮಿ ಮಾಡಲ್ಲ. ಏನು ಗಲಾಟೆ ಮಾಡ್ತಾರೆ ಅಂದ್ರ ನಿಮ್ ಜಾಗ ಇಲ್ಲ, ನಿಮ್ದ ಇಷ್ಟು ಜಾಗ ಇಲ್ಲ ಅಂತಾರ್ರಿ ಅವ್ರ. 13 ನಿಮ್ದು 3 ಫೂಟ್ ಜಾಗ ಇಲ್ಲ ಅನ್ನೋ ಮಾತಾಡ್ತಾರ ಅವ್ರು. ಜಾಸ್ತಿ ನಿಮ್ ಜಾಗ ಇಲ್ಲ, ನಿಮ್ದು ಅಷ್ಟ ಕಡಿಮೆ, ನಿಮ್ದಿದ್ದ ಮನಿದ್ರೊಳಗ ಕಟ್ಕೊಳ್ಳೋದು ನೀವ್ ಅಂತಾರ್ರಿ ಅವ್ರು. ಸರ್ವೆ ಮಾಡಿಸಿದ್ರಾ? ಸರ್ವೆ ಮಾಡಿಲ್ರಿ ಸರ್. ಸರ್ವೆ ಅವ್ರ ಕರ್ಕೊಂಡ್ಬಂದು ಮಾಡಿಸಿ. ಸಬ್ ರಿಜಿಸ್ಟರ್ದಾಗ ನೋಂದೈತ್ರಿ ಸರ್. ಸರ್ವೆ ಮಾಡಿಸ್ಬೇಕಮ್ಮ. ಇದು ಎಲ್ಲರಿಗೂ ಸರ್ವೆ ಆಫೀಸರ್ ಬಂದರೆ ಹ್ಞೂ ಸರ್, ಅವ್ರು ಸರ್ವೆ ಮಾಡಿಕೊಡ್ತಾರೆ ಇದು ಕರೆಕ್ಟೋ ಇಲ್ವೋ ಅಂತ. ಸರ್ವೆ ಕಾಪಿ ಇಟ್ಕೊಳ್ಳಿ ಯಾವಾಗಲೂ. ಹ್ಞೂ ಸರ್. ಸರ್ವೆ ಮಾಡಿದ್ರೆ ಸರ್ವೆ ಕಾಪಿ ಇಟ್ಕೊಳ್ಳಿ. ಸರ್ವೆ ಕಾಪಿ ಕರೆಕ್ಟಾಗಿ ಇಟ್ಕೊಂಡು ಆದಮೇಲೆ ಕೇಸ್ ಹಾಕಿ. ಹಾಂ ರೀ, ಅಂದ್ರೆ ನಮ್ಮ ಕಡೆ ಆಗ್ತೈತಲ್ರಿ ಕೇಸ್? ಹಾಂ, ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಫಸ್ಟ್ ನಾನು ಹೇಳಿದ ಕೆಲಸ ಮಾಡಿ. ನಿಮ್ಮ ಕೇಸ್ ವಿನ್ ಆಗೋದಲ್ಲ, ನೀವು ಸರ್ವೆ ಮಾಡಿಸಿದ್ರ ಅಂತ ಕೇಳ್ತಾರಲ್ಲಿ ಕೋರ್ಟಲ್ಲಿ. ಸರ್ವೆ ಅಂತಂದರೆ ಗೌರ್ಮೆಂಟಿಂದ ಬಂದು ಸರ್ವೆ ಮಾಡ್ತಾರಲ್ಲಿ. ನಿಮ್ಮ ಜಾಗ ಎಷ್ಟು ಬರುತ್ತೆ, ಅಕ್ಕಪಕ್ಕ ಎಷ್ಟು ಜಾಗ ಬಿಟ್ಟಿದ್ದಾರೆ, ಅವ್ರದ್ದೆಷ್ಟು ನಿಮ್ಮದೆಷ್ಟು ಅಂತ ಅವರೇ ಕೊಡ್ತಾರೆ. ಅಲ್ಲಿ ಸರ್ವೆಯಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಅವರೇ ಹೇಳ್ತಾರೆ, ಇಲ್ಲ ಅವ್ರು ಹೇಳಿದ್ದು ಕರೆಕ್ಟು, ಇವ್ರು ಹೇಳಿದ್ದು ಕರೆಕ್ಟು ಅಂತ. ಅವ್ರಿಗೆಲ್ಲ ಆರಾಮಾಗಿ ನೋಟಿಸ್ ಕಳಿಸ್ಬೋದು. ಕೋರ್ಟಿಗೆ ಬಂದು ನೀವು ಕೋರ್ಟ್ಗೆ ಹೋದಾಗ ನೋಟಿಸ್ ಕಳಿಸ್ಬೋದು, ಅಕ್ಕಪಕ್ಕದವ್ರಿಗೆ ನೋಟಿಸು. ನೀವು ಗಲಾಟೆ ಮಾಡ್ತಾಯಿದ್ದೀರಾ, ಬಂದು ನಿಮ್ಮ ವಿಚಾರ ಕೊಡಿ. ಆಮೇಲೆ ನೀವು ಸರ್ವೆ ಮಾಡಿ ಇಟ್ಕೊಂಡಿರಿ, ಗೊತ್ತಿಲ್ದಂಗೆ ಸರ್ವೆ ಮಾಡಿ ಇಟ್ಕೊಳ್ಳಿ. ರಾಹು 10ನೇ ಮನೆ ಬಂದಿರೋದ್ರಿಂದ ದುರ್ಗಾ ಮಂತ್ರನ ಪಠನೆ ಮಾಡಿ ಹೆಚ್ಚಾಗಿ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಯಥೇಚ್ಛವಾಗಿ ಪಠನೆ ಮಾಡಿ. ಒಳ್ಳೆಯದಾಗಲಿ. ಸರ್ವೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಗ್ರಾಮ ಪಂಚಾಯಿತಿ ಆಫೀಸ್ಗೆ ಹೋಗಿ ಅಲ್ಲಿ ಸರ್ವೆಗೆ ಒಂದು ಅರ್ಜಿ ಹಾಕಿ ಬನ್ನಿ, ಅವರೇ ಬರ್ತಾರೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಕೋರ್ಟು ಕಚೇರಿ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ಅದೃಷ್ಟ ತರುವಂತಹ ವೇದಿಕೆ, ಪರಿಹಾರವನ್ನು ಒದಗಿಸುವಂತಹ ವೇದಿಕೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಮೇಡಮ್, ತುಮಕೂರಿಂದ ಜಯರಾಮ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಜಯರಾಮ್? ನನ್ನ ತಮ್ಮನ ಮಗನ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಒರೆಕಲ್ ನಲ್ಲಿ
ಎಲ್ಲಾರ್ನು ಒಂದಷ್ಟೇ ನನ್ ಕೆಲ್ಸದಿಂದ ತೆಗೆದ್ಬಿಟ್ರಲ್ಲ, ಹ್ಮ್ ಹ್ಮ್ ಅವಂದು ಕೆಲಸ ಹೊಟ್ರಾಯ್ತು. ಹ್ಮ್ ಇವಾಗ ನೆಕ್ಸ್ಟ್ ಯಾವಾಗ ಕೆಲಸ ಸಿಗತ್ತೆ ಅಂತ ಕೇಳ್ಬೇಕು ಅವನ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಇದು ಒಳಗಡೆ ಒಂದು ಸಂಖ್ಯೆ ಡೇಟ್ ಆಫ್ ಬರ್ತ್ ಪರ್ಫೆಕ್ಟ್ ಆಗಿದೆ. ಇಲ್ಲ, ಡೇಟ್ ಆಫ್ ಬರ್ತ್ ಬೇಡ, ಇದರಲ್ಲಿ ಪ್ರಶ್ನಾಶಾಸ್ತ್ರನೇ ಗುರುಗಳೇ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಳಿ, 1 to 249 ಒಳಗಡೆ ಒಂದು ಸಂಖ್ಯೆನ ಹೇಳಿ. 175. 175. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಗುರುಜಿ ನಮಸ್ತೆ. ಕೆಲವೊಂದು ಸತಿ ಕೆಲಸ ಹೋದಾಗ ಜಾತಕದಲ್ಲಿ ಕಾಂಬಿನೇಷನ್, ದುಡ್ಡಿನ ಕಾಂಬಿನೇಷನ್ ತೋರಿಸ್ಬೋದು. ಆದರೆ ನಮಗೆ ದುಡ್ಡಿನ ಕಾಂಬಿನೇಷನ್ ಕೆಲಸದಿಂದನೇ ಬರುತ್ತಾ ಅದು ಹೇಳೋಕ್ಕಾಗಲ್ಲ. ಅದರದ್ದು ವಿಚಾರ ನಾವು ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಕೆಲಸದ ವಿಚಾರದಲ್ಲಿ 8, 8, 9 ಬಂದಿದೆ ಪ್ರಶ್ನಾಶಾಸ್ತ್ರದಲ್ಲಿ, ಅಂದರೆ ಮನಸ್ಸಿನ ಸ್ಥಿತಿಯಲ್ಲಿ. 6ನೇ ಮನೆ ನೋಡೋಣ. 6ನೇ ಕಸ್ಪು ಇನ್ನೂ ಡೀಟೇಲಾಗಿ ಕೇಳುತ್ತೆ. 6ನೇ ಕಸ್ಪು 4, 7, 9. ಈ 6 ಮತ್ತು 10 ನಂಬರ್ ಇಲ್ಲ ಅಂದರೆ ಕಷ್ಟ. ಫಸ್ಟ್ 6, 10 ಬರಬೇಕು. 6, 10 ಇಲ್ಲ ಅಂದರೆ ಈ ಕಾಂಬಿನೇಷನಲ್ಲಿ ಸ್ವಲ್ಪ ಟಫ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಸ್ವಲ್ಪ ಅಷ್ಟು ಈಸಿ ಇಲ್ಲ. ಬಟ್ ಆದರೆ ಕೆಲಸ ಸಿಕ್ಕೇ ಸಿಗುತ್ತೆ. ಯಾವುದು ಗಿಸ್ನೆಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಅದನ್ನು ನೋಡಿಕೊಂಡು 9ಕ್ಕೆ ಶುಕ್ರ ಬಂದಿರೋದ್ರಿಂದ ಸ್ವಲ್ಪ ಮೊಸರನ್ನು ದಾನ ಮಾಡ್ತಾ ಬನ್ನಿ, ಬೇಗ ಶೀಘ್ರವಾಗುತ್ತೆ. ಫ್ರೆಂಡ್ಸ್ ಮುಖಾಂತರ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಈಗಾಗಲೇ ನೀವು ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಬೇಕು. ಹಾಗೆ ನೀವು ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವುದರ ಜೊತೆಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ PhD ಮೂಲಕ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು ಹೇಳಿ. ಓಕೆ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಕರೆ ಕಟ್ ಆಗುತ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ. ಓಕೆ ವೀಕ್ಷಕರೇ, ಪದೇ ಪದೇ ಹೇಳ್ತಾ ಇರ್ತೀವಿ, ಟಿವಿ ನೋಡ್ಕೊಂಡು ದಯವಿಟ್ಟು ಕಾಲ್ ಮಾಡಬೇಡಿ, ಹಾಗೆ ಮಾತನಾಡಬೇಡಿ. ಆಕಸ್ಮಿಕವಾಗಿ ಟಿವಿ ಇತ್ತು ಅಂತಂದರೆ ಆ ರೂಮಿಂದ ಸ್ವಲ್ಪ ಆಚೆ ಬಂದುಬಿಟ್ಟು ಮಾತನಾಡಿ, ಅಥವಾ ನೆಟ್ವರ್ಕ್ ಇರೋವಂತಹ ಪ್ರದೇಶಕ್ಕೆ ಬಂದು ಮಾತನಾಡಿ. ಯಾಕಂದರೆ ಕರೆ ಮಾಡೋದಕ್ಕೆ ಸುಮಾರು ಜನ ಕಾಯ್ತಾ ಇರ್ತಾರೆ. ನಿಮಗೂ ಕೂಡ ಆ ಒಂದು ಕರೆ ಸಿಕ್ಕಿರುತ್ತೆ ಅಂತಂದರೆ ಅದು ನಿಮ್ಮ ಲಕ್ ಅಂತಲೇ ಹೇಳ್ಬೋದು, ಇವತ್ತಿನ ಒಂದು ಅದೃಷ್ಟ ಅಂತೇಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್ ನಮಸ್ತೆ, ನಾನು ಉಡುಪಿಯಿಂದ ಕಾಲ್ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಯಾವ ಈಗ ವಿಚಾರವಾಗಿ? BCA ಆಗಿದೆ, MC ಮಾಡ್ತಾ ಇದ್ದಾಳೆ, ಜಾಯಿನ್ ಆಗಿದ್ದಾಳೆ. ಓಕೆ ಅದೀಗ ತುಂಬಾ ಟಫ್ ಆಗ್ತಿದೆ ಮೇಡಮ್, ಏನ್ ಮಾಡುದು ಅಂತ ಕೇಳ್ತಿದ್ದಾಳೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿಮಾ. 27/12/2005. 27/12 ಉಡುಪಿ. ಓಕೆ ಓಕೆ, ಮಧ್ಯಾಹ್ನ 12:47. 27/12/2005 ಮಧ್ಯಾಹ್ನ 12:47 ಉಡುಪಿ. ಉಡುಪಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಜಾಯಿನ್ ಆಗಿದ್ದಾಳೆ, ಗುರುಗಳ ಹತ್ರ ಕೇಳಿದ್ದೆ, ಹೈಯರ್ ಸ್ಟಡಿ ಹೋಗಿದ್ದಾಳೆ. ಹೇಳಿ, ಏನು ಕೇಳಬೇಕಾಯ್ತು? ಅದೇ ಹೈಯರ್ ಸ್ಟಡಿ BCA ಆಗಿ MCA ಗೆ ಮಣಿಪಾಲಕ್ಕೆ ಜಾಯಿನ್ ಆಗಿದ್ದಾಳೆ. ಸರಿ, ಹೇಳಿ, ಏನು ಕೇಳಬೇಕು? ಸೇರಾಯ್ತಲ್ಲ, ಏನೀಗ ನೆಕ್ಸ್ಟು? ಇವಾಗ ತುಂಬಾ ಕಷ್ಟ ಇದೆ, ಅವರು ನೋಟ್ಸ್ ಎಲ್ಲ ಕೊಡ್ತಾ ಇಲ್ಲ. ನಾವು ಹೈಯರ್ ಸ್ಟಡಿ ನಾವೇ ಕಲಿಬೇಕು, ಹಾಗೆಲ್ಲ ತುಂಬಾ ರಿಸ್ಕ್ ಉಂಟು ಅಂತ ಹೇಳ್ತಾಳೆ. ಕಂಪ್ಲೀಟ್ ಮಾಡ್ತಾಳ, ಏನ್ ಮಾಡುದು? 2026 18 ಆಗಸ್ಟಿಂದ ಕೇತು ಮುಗಿದು ಶುಕ್ರ ಬರ್ತಾನೆ. ಶುಕ್ರನಲ್ಲಿ 9 ಇರೋದ್ರಿಂದ ಸ್ವಲ್ಪ ಸರೋಗುತ್ತೆ. ಈ ತಿಂಗಳು ಮುಗಿದ ನಂತರ ಸ್ವಲ್ಪ ಸರೋಗುತ್ತೆ. ಇಲ್ಲಿ ಎಜುಕೇಷನ್ಗೆ ಸಮಸ್ಯೆ ಬರ್ತಕ್ಕಂಥ ಕೆಲವು ಮನೆಗಳು 3ನೇ ಮನೆ, 6ನೇ ಮನೆ, 8ನೇ ಮನೆ. ಇಲ್ಲಿ 8ನೇ ಮನೆ ಮತ್ತು 5ನೇ ಮನೆಗೆ ಸ್ವಲ್ಪ ದಾನವನ್ನು ಮಾಡ್ಕೊಳ್ಳಿ. ಚಂದ್ರ ಆಮೇಲೆ ಒಂದು ಕಾಲೇಜ್ ಅಂದಮೇಲೆ ಸಾಕಷ್ಟು ಜನ ಸೇರಿರ್ತಾರೆ. ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ. ಬೇರೆಯವರೆಲ್ಲ ಹೇಗೆ ಓದ್ತಾ ಇದ್ದಾರೆ ಅಂತ ಕೇಳೋಕ್ಕೆ ಹೇಳಿ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಕಾಲೇಜವ್ರು ಒಬ್ಬರೇ ಹೋಗಿರ್ತಾರ, ಒಬ್ಬರೇ ಕೂತಿರ್ತಾರ. ಒಂದು ಕಾಲೇಜ್ ಅಂದಮೇಲೆ ಒಂದು 40 ಜನ ಇರ್ತಾರಲ್ವ, 30-40. ಸರಿಯಾಗಿ ನೋಟ್ಸ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಇರ್ತಾರಾ? ಸೊ ಅವ್ರಿಗೆ ಅರ್ಥ ಆಗಿದೆಯೋ, ಕಾಲೇಜ್ಗೆ ಹೋಗಿದ್ದಾರೋ ಇಲ್ವೋ ಕರೆಕ್ಟಾಗಿ ನೋಡ್ಕೊಳ್ಳಿ ಅದು. ಯಾಕಂದರೆ 8ನೇ ಮನೆ ಕನ್ಫ್ಯೂಷನ್ ಕೊಟ್ಟಿದೆ. ಚಂದ್ರ 8ನೇ ಮನೆ ಬಂದಿರೋದ್ರಿಂದ ಅಕ್ಕಿಯನ್ನು ದಾನ ಮಾಡಿ. ಹಾಗೆ ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ, ಉಂಗುರ ಹಾಕ್ಕೊಳ್ಳಿ ಅಂತ.
ಜನ ಕಾಲೊಂದು 50 ಸತಿ ಮಾಡ್ತಾರೆ, ಹೇಳಿದ ಪರಿಹಾರ ಮಾಡಲ್ಲ. ಒಂದು ಇದು ಕಾನ್ಸಂಟ್ರೇಷನ್ ಬರೋಕ್ಕೆ 9ನೇ ಮನೆ ತುಂಬ ಉತ್ತಮವಾಗಿರ್ತಕ್ಕಂಥ ಮನೆ. ಸೊ ಇಲ್ಲಿ ಶನಿ ಆದ ನಂತರ ಬುಧನೇ ಬರುತ್ತೆ ನೆಕ್ಸ್ಟು. 9, 4, 7 ಬುಧ ಇರೋದ್ರಿಂದ ಹೈಯರ್ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಎಮರಾಲ್ಡ್ ಹಾಕಿ. ಜನಕ್ಕೆ ಇವತ್ತು ಏನಾಗ್ಬಿಟ್ಟಿದೆ, ಜಾತಕ ಕೇಳಿ ಅದರಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅಂತಂದರೆ ಕೇಳ್ತಾರೆ, ಏನಾಗುತ್ತೆ ಅಂತ ಕೇಳ್ತಾರೆ, ಪರಿಹಾರ ಭಾಗ ಬಂದಾಗ ಸುಮ್ಮನೆ ಹೊಟ್ಟೋಗ್ತಾರೆ. ತಿಕ್ಕಲ್ರು ಸುಮ್ಮನೆ ಲೂಸ್ಗಳ ಥರ ಫೋನ್ ಮಾಡ್ತಾರೆ. ಎಜುಕೇಷನ್ನು 5, 5, 7 ಇದ್ದಾಗ ದಶಾದಲ್ಲಿ ಆ 5ನೇ ಮನೆ ಸ್ವಲ್ಪ ಎಜುಕೇಷನ್ನು ಅಷ್ಟು ಸ್ಟ್ರಾಂಗಾಗಿ ಕೊಡಲ್ಲ. ಅದಕ್ಕೆ ಇಲ್ಲಿ ಇರೋದು ಅಂದರೆ ಸೋಂಬೇರಿತನ ಕೊಡುತ್ತೆ. ಕೆಲವೊಂದು ಸತಿ ಪ್ರೀತಿ ಪ್ರೇಮ ಪ್ರಸಂಗಗಳು ಕೊಟ್ಬಿಡುತ್ತೆ ಶನಿ 5, 5 ಇರೋದ್ರಿಂದ. ಯಾರ ಮೇಲಾರ ಆಸಕ್ತಿ ಎಲ್ಲ ಕೊಟ್ಬಿಡುತ್ತೆ, ಅದು ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. 4ನೇ ಮನೆ ಇರಬೇಕು ಅಥವಾ 2ನೇ ಮನೆ ಇರಬೇಕು ಅಥವಾ 10ನೇ ಮನೆ ಇರಬೇಕು. ಇವು 3 ನಂಬರು ಎಜುಕೇಷನಲ್ಲಿ ತುಂಬ ಸ್ಟ್ರಾಂಗು. 4, 2, 10 ಎಜುಕೇಷನ್ ಟೈಮಲ್ಲಿ ಬಂದಾಗ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ವೀಕ್. 5 ಬರೀ ಇಂಟೆಲಿಜೆನ್ಸ್ ಕೊಡುತ್ತೆ ಅಷ್ಟೇ. 5ನೇ ಮನೆ ಅಷ್ಟು ಒಳ್ಳೆಯದಲ್ಲ. 5ನೇ ಮನೆ ಇಂಟೆಲಿಜೆನ್ಸು ಮತ್ತು ಪ್ಲಸ್ ಸೋಂಬೇರಿತನ ಕೊಡ್ತಕ್ಕಂಥದ್ದು ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಸೊ ಅದಕ್ಕೆ ಇವ್ರಿಗೆ ಎಮರಾಲ್ಡ್, ಸೌತ್ ಆಫ್ರಿಕನ್ ಎಮರಾಲ್ಡ್ ನಮ್ಮ ಆಫೀಸಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಯಾವುದೋ ಪೇಚಾಡ್ಕೊಂಡು 50 ಸತಿ ಕಾಲ್ ಮಾಡೋ ಬದಲು ಕೊಟ್ಟಿರೋ ಪರಿಹಾರನ ಕೆಳಗಡೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕರೆ ಮಾಡಿ ಅನ್ನೋ ನಂಬರ್ಗೆ ಮೆಸೇಜ್ ಮಾಡಿ ಸ್ವಲ್ಪ ಎನರ್ಜೈಸ್ ಆಗಿರ್ತಕ್ಕಂಥದ್ದು ಹಾಕ್ಕೊಳ್ಳಿ. ಅವರು ಎಜುಕೇಷನ್ ಮುಗಿಸ್ತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಜ್ಯೋತಿಷ್ಯವನ್ನ ನೀವು ಕೂಡ ಕಲಿಯಬಹುದಾಗಿದೆ. 115ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಅಕ್ಟೋಬರ್ 5ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರ ತರಗತಿಗಳು ಕೂಡ ಆರಂಭವಾಗ್ತಾ ಇದೆ. ನೀವು ಈ ಕೂಡಲೇ ರಿಜಿಸ್ಟರ್ ಮಾಡಿಕೊಳ್ಳಿ, ಜ್ಯೋತಿಷ್ಯವನ್ನ ಕಲಿರಿ. ನಿಮ್ಮ ಜೀವನವನ್ನ ಹಾಗೆ ನಿಮ್ಮವರ ಜೀವನವನ್ನ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಂಜನಗೂಡಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಯಾವ ವಿಚಾರವಾಗಿ ಸರ್? ಕೆಲಸದ ವಿಚಾರಾಗಿ ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 20/11/2004 ಮೇಡಮ್. 21/11/2004. 20 ಮೇಡಮ್. 20/11/2004. ಓಕೆ, 20/11/2004. ಹುಟ್ಟಿದ ಸಮಯ? 5:15 ಮೇಡಮ್. 5:15 ಬೆಳಿಗ್ಗೆನಾ ಅಥವಾ ಸಂಜೆನಾ? ಸಾಯಂಕಾಲ. ಓಕೆ, ಹುಟ್ಟಿದ ಸ್ಥಳ ಮೇಡಮ್. ಪ್ಲೇಸ್ ಹೇಳಿ ಸರ್. ಟೈಮ್ಸ್ 5. ಇನ್ನೊಮ್ಮೆ ಪ್ಲೇಸ್ ಹೇಳಿ, ಇನ್ನೊಮ್ಮೆ ಟೈಮ್ ಹೇಳಿ. 5:15 ಮೇಡಮ್. ಸಾಯಂಕಾಲ 5:15. ಓಕೆ, ಹುಟ್ಟಿದ ಪ್ಲೇಸ್ ಹೇಳಿ ಸರ್. ನಂಜನಗೂಡು ಮೇಡಮ್. ನಂಜನಗೂಡು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಅದೇ ನಮ್ಮ ಹುಡುಗನದು ಕೆಲಸದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 2026 ಮಾರ್ಚಿಗೆ ಬುಧ ಮುಗಿದು ಕೇತು ಬಂದಿದೆ. ಶನಿ ಮತ್ತು ಕೇತು ಕೆಲಸ ಹುಡುಕ್ತಾ ಇದ್ದಾರಾ? ಏನು, ಯಾವ ವಿಚಾರದಲ್ಲಿ ಕೇಳಬೇಕು? ಅವನು ಎಜುಕೇಶನ್ ಫೈನಲ್ ಇಯರ್ CS ಮಾಡ್ತಾ ಇದ್ದಾನೆ. ಈಗ ಕೆಲಸದ ಬಗ್ಗೆ ಓಡಾಡ್ತಾ ಇದ್ದಾನೆ. ಏನು, ಕೆಲಸಕ್ಕಾಗಿ ಓಡಾಡ್ತಾ ಇದ್ದಾನೆ. ಶನಿ 3ನೇ ಮನೆ ಮುಗಿದಿದೆ. ಇವಾಗ ರೀಸೆಂಟಾಗಿ ಮುಗಿಸಿದ್ರಾ? ಹೌದೌದು. 12ನೇ ಮನೆ ಪ್ಲಸ್ ಕಾಂಬಿನೇಷನ್ 8, 12. ಅದಾದಮೇಲೆ ಶುಕ್ರ 6. ಶುಕ್ರ ಬರ್ತಕ್ಕಂಥದ್ದು 2027 ಏಪ್ರಿಲ್. ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸಿಗ್ಬೋದು ಇವಾಗ. ಮುಂದಿನ ವರ್ಷ ಏಪ್ರಿಲ್ ಆದಮೇಲೆ ತುಂಬ ಚೆನ್ನಾಗಿದೆ ಟೈಮು. ಏಪ್ರಿಲ್ವರೆಗೂ ಕಾಯಲೇಬೇಕು. ಯಾಕೆಂದರೆ ಇಲ್ಲಿ ಏಪ್ರಿಲ್ 2027 ಆದ ನಂತರ ಶುಕ್ರ ಬರ್ತಾನೆ. ಶುಕ್ರನ ಕಾಂಬಿನೇಷನಲ್ಲಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ 6ನೇ ಮನೆ ಬರಬೇಕು. 6ನೇ ಮನೆ ಶುಕ್ರನಲ್ಲಿ ಬಂದಾಗ ಸೊ ಅವ್ರಿಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸಿಕ್ಕೇ ಸಿಗುತ್ತೆ. 6 ಮುಖದ ರುದ್ರಾಕ್ಷಿ ಹಾಕಿಸಿ ಸ್ವಲ್ಪ ಈ ವರ್ಷ ಸ್ವಲ್ಪ ಕಮ್ಮಿನೇ. ಸಾಧಾರಣವಾಗಿರ್ತಕ್ಕಂಥ ಕೆಲಸ ಸೇರ್ಕೊಳ್ಳೋಕೆ ಹೇಳಿ, ಯಾವ್ದು ಸಿಕ್ಕರೂ ಸೇರ್ಕೊಳ್ಳೋಕೆ ಹೇಳಿ. ಏಪ್ರಿಲ್ ಆದಮೇಲೆ ಉತ್ತಮವಾಗಿದೆ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ವೀಕ್ಷಕರೇ, ನೀವು ಕೂಡ ಕೈಲಾಶ ಯಂತ್ರವನ್ನ ಸ್ಥಾಪನೆ ಮಾಡಬಹುದು. ಅದರಿಂದ ಪೂಜೆ ಮಾಡೋದ್ರಿಂದ ಶುಭ ಫಲಗಳನ್ನು ಕೂಡ ಪಡಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾವು ದಾವಣಗೆರೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಆಂಟಿ ಗಂಡ ಒಬ್ರು ಮುಂಚೆ ಕೆಲಸದಲ್ಲಿ ಇದ್ರು ಬಾಂಬೆಯಲ್ಲಿ. ಇವಾಗ ಅವರಿಗೆ ವಯಸ್ಸಾಗಿದೆ, ಹುಷಾರಿರ್ಲಿಲ್ಲ. ಓಕೆ, ಹಂಗಾಗಿ ಅವ್ರು ಇವ್ರು ಕಳ್ಸಿರ್ಲಿಲ್ಲ, ಇಲ್ಲೇ ದಾವಣಗೆರೆಯಲ್ಲೇ ಇಟ್ಕೊಂಡಿದ್ರು. ಇವ್ರು ಗೊತ್ತಿಲ್ಲ ಹೋಗ್ಬಿಟ್ಟಿದಾರೆ ಮೇಡಮ್. ಫೋನು ಏನು ತಗೊಂಡೋಗಿಲ್ಲ. ಹಂಗಾಗಿ ಅವರು ಕೇಳ್ಬೇಕಿತ್ತು ಅವ್ರ ಬಗ್ಗೆ ಸ್ವಲ್ಪ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 to 249 ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9 ಮೇಡಮ್. 9. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಯಾವತ್ತು ಹೋಗಿರೋದು? ಸರ್, ಇವಾಗ ಒಂದು 15 days ಆಯ್ತು ಸರ್. 4, 5, 6, 2, 5, 5, 4, 5, 6. ಏನಾಗ್ಬೇಕು ನಿಮಗೆ? ನಮ್ಮ ಚಿಕ್ಕಮ್ಮನ ಗಂಡ. ನಿಮ್ಮ ಚಿಕ್ಕಮ್ಮ? ಚಿಕ್ಕಪ್ಪ. ಯಪ್ಪ, ಈ ಥರನೂ ಇಂಟ್ರೊಡ್ಯೂಸ್ ಮಾಡ್ತಾರಾ? ನಮ್ಮ ಗಂಡನ ಇಂಟ್ರೊಡ್ಯೂಸ್ ಹೆಂಗೆ ಮಾಡಿ ಅಂತಂದರೆ, ನಮ್ಮ ಮಾವ ಅವ್ರ ಮಗ. ಕತೆ ನಿಮ್ಮದೆಲ್ಲ. ಅಮ್ಮನ ಸ್ಥಾನ ದೊಡ್ಡವರು, ಅವರಪ್ಪ 9 ಹಿರಿಯರು. 9ನೇದು ನೋಡೋಣ ಏನು ಬರುತ್ತೆ ಅಂತ. 12. ಓಕೆ, ಎಷ್ಟು ಏಜು? 65 ಆಗಿದೆ ಸರ್. 4, 12 ಶನಿ, ಗುರು 4, 12 ಬಂದಿದೆ. 12 ಗೊತ್ತಿರ್ತಕ್ಕಂಥ ಸ್ಥಾನಕ್ಕೆ ಹೋಗಿದ್ದಾರೆ. ಓಕೆ, ಗಲಾಟೆ ಏನಾರು ಆಯ್ತಾ? ಇಲ್ಲ ಸರ್, ಏನಿಲ್ಲ. ಸುಮ್ಮನೆ ಹಂಗೆ ಹೋದ್ರಾ? ಕಳ್ಸಲ್ಲ ಅಂದ್ಬಿಟ್ಟು ಹೋಗಿದ್ದಾರೆ. ಏನು ಕಳ್ಸಲ್ಲ? ಅವರು ಇವ್ರ ಕೆಲ್ಸಕ್ಕೆ ಕಳ್ಸಲ್ಲ ಅಂತಿದ್ರು. ಅವ್ರು ಬಾಂಬೆಲ್ಲೇ ಇದ್ರು ಕೆಲಸದಲ್ಲಿ ಫಸ್ಟ್ ಎಲ್ಲ. ಇವಾಗ ಏಜ್ ಆಗಿದೆ, ಬೇಡ ಅಂತ ಕಳ್ಸಿರ್ಲಿಲ್ಲ ಸರ್. ಇವ್ ಅದಕ್ಕೆ ಕಳ್ಸಲ್ಲ ಅಂತ ಹೇಳ್ದಂಗೆ ಹೋಗ್ಬಿಟ್ಟಿದ್ದಾರೆ. ಸರಿ. ಈಗ ಅಲ್ಲಿ ಕೇಳಿಲ್ವಾ ಬಾಂಬೆಲಿ? ಆಯಿತು, ಇಲ್ಲಿ ಕೇಳೋ ಬದಲು ಬಾಂಬೆಲಿ ಕೇಳಿದ್ರ? ಫೋನ್ ನಂಬರ್ ಇಲ್ಲ ಸರ್ ಅವ್ರದ್ದು, ಯಾರ್ದು ಇವಾಗ. ಹಂಗಾಗಿ ಓಹೋ, ಯಾವ ಏನು ಚಂದ್ರಮಂಡಲಕ್ಕೆ ಹೋಗಿದ್ದಾರಾ? ಫೋನ್ ನಂಬರ್ ಸಿಗದೆ ಇರೋರು. ಇವತ್ತಿನ ಕಾಲದಲ್ಲಿ ಫೋನು ನಂಬರು ಯಾವುದೂ ಇಲ್ಲದೆ ಇಟ್ಕೊಂಡಿದ್ದೀರಾ. ಏನು ಕತೆನ. ಜೂನ್ 2027, ಶುಕ್ರ. 4 ಜುಲೈ ಸೂರ್ಯ. ಅಂತರ್ಭುಕ್ತಿ 5, 6, 11. ಮಂಗಳ ಬರುತ್ತೆ ನೆಕ್ಸ್ಟ್. ಮಂಗಳ 29 ಆಗಸ್ಟ್. ವಾಪಸ್ ಬರ್ತಾರೆ, ಮುಂದಿನ ತಿಂಗಳೊಳಗಡೆ ವಾಪಸ್ ಬರ್ತಾರೆ. ಅರ್ಥ ಆಯ್ತಲ್ಲ? ಫ್ರೆಂಡ್ಸ್ ಮನೇಲಿ ಯಾರೋ ಇದ್ದಾರೆ ಅಷ್ಟೇ, ಏನು ಟೆನ್ಷನ್ ತೊಗೊಳಂಗಿಲ್ಲ. ಓಕೆ, ಯಾಕಂದರೆ ಏನು 6, 8, 12 ಬರದೇ ಇದ್ದರೆ ನಮಗೆ ಈಸಿಯಾಗಿ ಹೇಳ್ಬೋದು. 6, 8, 12 ಬಂದರೆ ಪ್ರಾಬ್ಲಮ್ಮು. ಬಟ್ ಆದರೆ ಇದರಲ್ಲಿ ಹೆಲ್ತ್ ವಿಚಾರದಲ್ಲಿ ನಾವು ನೋಡ್ಕೊಂಡು ಹೋದಾಗ 6 ಇಲ್ಲ, 8 ಇಲ್ಲ, 12 ಇಲ್ಲ. ಬರೀ ಕಸ್ಪಲ್ಲಿ 12 ಬಂದಿದೆ ಅಂದರೆ ದೂರ ಹೋಗಿದ್ದಾರೆ, ಅಲ್ಲೇ ಹೋಗಿರೋ ಸಾಧ್ಯತೆ ಇದೆ. 12 ಅಂದರೆ ಅವೇ ಫ್ರಮ್ ಹೋಮ್. ಪ್ರಶ್ನೆ ಕೇಳಿ ಬಂದಿರತಕ್ಕಂಥ ಸಂಖ್ಯೆಗಳನ್ನು ಅಪ್ಲೈ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೆ. ನೀವು ಕೇಳಿರೋದು ಯಾವುದೋ ಕೆಲಸಕ್ಕೆ ಹೋಗಬೇಡಿ ಅಂತಂದ್ರೆ ಹೋದರು ಒಂದು 12 ಅಂತ ಬಂದಾಗ ದೂರ ಅಂತ ಬರುತ್ತೆ. 12. ಸೊ ದೂರ ಹೋಗಿದ್ದಾರೆ, ಅಲ್ಲೇ ಹೋಗಿದ್ದಾರೆ, ಬರ್ತಾರೆ ವಾಪಸ್. ಇಲ್ಲಿ 4 ಅಂತ ಬಂದಾಗ ವಾಪಸ್ ಬರ್ತಾರೆ. 1 ತಿಂಗಳೊಳಗಡೆ ವಾಪಸ್ ಬರ್ತಾರೆ ಅಷ್ಟೇ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಮಾರ್ಗ ವೇದಿಕೆ ಅಂತಂದರೆ ಅದು ನಿಜಕ್ಕೂ ಕೂಡ ತಪ್ಪಾಗಲ್ಲ. ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತಲೇ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.